ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ನಾನು ಕುಶಲಿ ವೆಂಕಟೇಶ್ ಅಂತ ಕರ್ನಾಟಕ ದಲಿತ ಸೇನೆ ರಾಜ್ಯಾಧ್ಯಕ್ಷ ಮಾತಾಡ್ತೀನಿ. ಏನಿವತ್ತು ನಾವು ಈ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಬೇತಮಂಗಲ ಹೋಬಳಿಯ ಸಿದ್ಧ ರೆಡ್ಡಿ ದಿನ್ನೆ ಗ್ರಾಮದ ವಿಕ್ರಮ್ ಎಂಬ ಯುವಕನನ್ನು ಕೊಲೆ ಮಾಡಿರುವ ಒಂದು ವಿಷಯದ ಆಧಾರಿತವಾಗಿ ಇವತ್ತು ನಾವು ಏನು ಪತ್ರಿಕೆ ಹೇಳಿಕೆ ನೀಡ್ತಾ ಇದ್ದೀವಿ. 23ನೇ ತಾರೀಕು ಅನುಮಾನಾಸ್ಪದವಾಗಿ ಏನೋ ಬಿಗಿದ ರೀತಿಯಲ್ಲಿ ಏನು ಅವರು ಮನೆಯಲ್ಲಿದ್ದರು, ಅದು ಕೆಲವರು ಅದು ನೇಣು ಹಾಕ್ಕೊಂಡಿದ್ದಾರೆ ಅಂತ ಬಿಂಬಿಸಿದ್ದಾರೆ. ಆದರೆ ಅದು ಅವರು ನೇಣು ಹಾಕ್ಕೊಂಡಿರೋದಕ್ಕೆ ಚಾನ್ಸ್ ಇಲ್ಲ. ಯಾಕೆಂತಂದರೆ ಮುಂದಿನ 23ನೇ ತಾರೀಕಿನ ಮುಂದಿನ ದಿನ ಏನಾಗಿತ್ತು, ಅವರನ್ನು ಸುಮಾರಷ್ಟು ಒಂದು 20 ಜನ ಗುಂಪು ಕಟ್ಟಿ ಏನು ಸುರೇಶ್ ಏರ್ಟೆಲ್ ಅನ್ನುವ ಒಬ್ಬ ವ್ಯಕ್ತಿಯ ಸಹಚರರು ಚಂದು, ಕುಮಾರ್, ಇನ್ನೂ ಹಲವಾರು ಇವರೆಲ್ಲ ಸೇರಿ ಅವನನ್ನು ನ್ಯಾಯ ಪಂಚಾಯಿತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನು ಕರೆಸಿ ಅವನನ್ನು ಹಲ್ಲೆ ಮಾಡಿ ಅವರ ತಂದೆಯವರನ್ನು ಮತ್ತೆ ಕರೆಸ್ಕೊಂಡು ಅವ್ರ ತಂದೆಯವ್ರ ಮುಂದೆ ಅವನನ್ನು ಅವಮಾನ ಮಾಡಿ ಅವನಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿರ್ತಾರೆ. ಯಾವುದೇ ವ್ಯಕ್ತಿ ನನ್ನ ಮಗನ ನ್ಯಾಯ ಮಾಡಿಪ್ಪ, ನನ್ನ ಮಗನ ಒಟ್ಟು ಸಾಯ್ಸಾಕವ್ರಪ್ಪ, 3 ದಿನ ಆಯ್ತಪ್ಪ ಮಗನ ಊಟ ತಿಂದು ಮನೆಯಲ್ಲಿ ನನ್ನ ಕೈಯಾರ ಒಂದು ತುತ್ತು ನನ್ನ ಮಗನಿಗಿಲ್ಲಪ್ಪ, ನನ್ನ ನ್ಯಾಯ ಮಾಡಿಪ್ಪ ಸಾಕು. ಸುರೇಶ್ ಏರ್ಟೆಲ್ ಅನ್ನೋರು ಸ್ಪಷ್ಟವಾಗಿ ಮಾಧ್ಯಮ ಮಿತ್ರರು ಅರ್ಥ ಮಾಡ್ಕೊಳ್ಳಿ. ಯಾಕೆ ನಾನು ಅವರ ಹೆಸರನ್ನು ಬಿಂಬಿಸ್ತಾ ಇದ್ದೀನಿ ಅಂತ ಹೇಳಿ, ಯಾರೋ ಇಬ್ಬರನ್ನು ಕುಮಾರ್ ಮತ್ತು ಚಂದ್ರು ಇವರಿಬ್ಬರನ್ನು ಮಾತ್ರ FIR-ನಲ್ಲಿ ದಾಖಲಿಸಿದ್ದಾರೆ. ಮಾನ್ಯ ಆರಕ್ಷಕ ನಿರೀಕ್ಷಕರು ಆ ಕಂಪ್ಲೇಂಟ್ ನೀಡುವಾಗ ಆ ಕುಟುಂಬ ಡಿಪ್ರೆಷನ್ಗೆ ಹೋಗಿದೆ. ಅವ್ರಿಗೇನಂತೂ ಗೊತ್ತಿಲ್ಲ, ಆತಂಕದಲ್ಲಿದ್ದರು, ಯಾರ್ಯಾರಿದ್ರು ಏನೇನಿದ್ರು ಅಂತ. ಆಮೇಲೆ ಎಲ್ಲ ಕಾರ್ಯಗಳು ನಡೆದಾಗ ಆಮೇಲೆ ವಿಚಾರಣೆ ಮಾಡಲಾಗಿ ಇದ್ರ ಹಿಂದೆ ಭಯಾನಕವಾದ ಒಂದು ಒಂದು ಗ್ಯಾಂಗ್ ಇದೆ. ಈ ಗ್ಯಾಂಗೆಲ್ಲ ಸೇರಿಕೊಂಡು ಅವರನ್ನು ಈ ಥರ ಸಾಯುವ ರೀತಿಯಲ್ಲಿ ಪ್ರಚೋದನೆ ನೀಡಿ ಅವನಿಗೆ ಮಾನಸಿಕವಾಗಿ ಹಲ್ಲೆ ಮಾಡಿ ಅವನನ್ನು ಈ ರೀತಿ ತಂದಿಟ್ಟಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಆ ಕುಟುಂಬದವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಮತ್ತೆ ಬಂದು ಬೇತಮಂಗಲ ಸಬ್ ಇನ್ಸ್ಪೆಕ್ಟರ್ಗೆ ಏನಂತಂದರೆ ಈ ರೀತಿಯಾಗಿ ಸುರೇಶ್ ಏರ್ಟೆಲ್ ಎಂಬುವರು ಈ ನನ್ನ ಹುಡುಗನ ಸಾವಿಗೆ ಕಾರಣಕರ್ತನಾಗಿರ್ತಾನೆ, ಅವನೇ ಏಮನ್ನಾಗಿರ್ತಾನೆ, ದಯವಿಟ್ಟು ಅವನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವನನ್ನು ತಾವು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿ ಸ್ಪಂದಿಸೋದಿಲ್ಲ. ಇವರು ಸ್ಪಂದಿಸಿದ್ದಕ್ಕೆ ಮಾನ್ಯ ವೃತ್ತ ನಿರೀಕ್ಷಕರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಅವ್ರಿಗೂ ಕೊಟ್ಟು ಮತ್ತು DYSP ಮತ್ತು SP ಮತ್ತು IG ಎಲ್ಲರಿಗೂ ಈ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ. ಯಾರು ಮಾನ್ಯ ವಿಕ್ರಮ್ ಅವರ ತಂದೆಯವರಾದ ಬಸವರಾಜರವರು ಕೊಟ್ಟಿರ್ತಾರೆ. ನಮಗೆ ಮೇಲಾಧಿಕಾರಿಗಳು ಬಂದವರು ನಾಳೆ IG ಸಾಹೇಬರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಬಂದು ಹೋದ ಮೇಲೆ ತಾವು ಬಂದು ಕಂಪ್ಲೇಂಟ್ ಕೊಡಿ, ಆ ಕಂಪ್ಲೇಂಟ್ ಆಧರಿಸಿ ಅವನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪೊಲೀಸ್ ಇಲಾಖೆಗೆ ನಾನು ಇವಾಗ ಹೇಳ್ತೀನಿ, ಮಾನ್ಯ SP ಮತ್ತು DYSP ಅವ್ರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ, ಸಂಘಟನೆಗಳವ್ರಿಗೆ ಅವ್ರ ಮೇಲೆ ಅಪಾರವಾದ ಗೌರವವಿದೆ. ಆದರೆ ಅವ್ರ ಕೆಳಗಡೆ ಇರ್ತಕ್ಕಂಥವ್ರು ಮಾಡೋದ್ರಿಂದ ಇವತ್ತೇನಾದರೂ ಅವ್ರು ಭಾನುವಾರದೊಳಗೆ ಈ ಸುರೇಶ್ ಅನ್ನೋನನ್ನು ಈ FIR ಒಳಗಡೆ ಹಾಡ್ ಮಾಡಿದೆ, ಅವನನ್ನು ಅರೆಸ್ಟ್ ಮಾಡಿದೆ, ಅವನ ತನಿಖೆಗೆ ಒಳಪಡಿಸದೆ ಹೋದಲ್ಲಿ ನಾವು ಎಲ್ಲ ಏನು ಬೇತಮಂಗಲ ಮತ್ತು ಬಂಗಾರಪೇಟೆ KGF ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಇದೇ ಬೇತಮಂಗಲ ಪೊಲೀಸ್ ಸ್ಟೇಷನ್ಗೆ ಬುಧವಾರ ದಿವಸ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಯಾಕೊಳ್ಳೋದು ಇವತ್ತು ತಪ್ಪು ನಡೆದಿದೆ, ಈ ತಪ್ಪನ್ನು ತಾವು ಸರಿ ಮಾಡ್ಕೊಳ್ಳಿ. ತಾವೇನಾದರೂ ಸರಿ ಮಾಡ್ಕೊಂಡಿಲ್ಲ ಅಂದರೆ 100ಕ್ಕೆ 100 ಸುಮಾರು 1,000 ಜನ ನಮ್ಮ ಬೇತಮಂಗಲ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ನಾನು ಅವ್ರಿಗೇನು ಮನವಿ ಮಾಡ್ಕೊಳ್ತಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಅಷ್ಟು ನೋವಾಗ್ತದೆ ನೋಡಿ. ಎಲ್ಲ ಕುಟುಂಬಸ್ಥರು ಬಂದು ಅವರ ಆಕ್ರಂದನ ಆ ಹುಡುಗ ಏನು ಪಾಪ ಮಾಡಿದ್ದಾರೆ, ಅವ್ನು ಸಾಯುವಂತ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಒಂದು ಕೊಗ್ಗಲೆ ಇದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಹಿಟ್ಲರ್ಗಳು, ಅವ್ರು ಸಾಯಿಸ್ಬಿಟ್ರೆ ನಾವು ಸುತ್ತೋಗ್ಬೇಕು, ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ತಲೆ ಬಾಗಬೇಕು, ಕೈ ಕಟ್ಕೊಂಡು ಕೂರ್ಬೇಕು. ಹಿಟ್ಲರ್ ದರ್ಬಾರು. ಈ ದರ್ಬಾರ್ಗೆ ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯತೆ ಕೊಡಬಾರ್ದು. ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಬೇಕು. ಪೊಲೀಸ್ ಇಲಾಖೆ ಕಾರ್ಯವೈಖರಿ ಬಗ್ಗೆ ತಾವು ಕೂಡ ಒಂದು ಪರಿಶೀಲನೆ ಮಾಡಬೇಕು. ನಾಳೆ ಇಲ್ಲೇನು ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ನಾಸ್ಟಿಕ್ ಶ್ರೀನಾಥ್ ಅವರ ಒಂದು ಏನು ಒಕ್ಕೂಟ ಇದೆ, ಇವ್ರು ನಾಳೆ IG ಅವರನ್ನು ಭೇಟಿ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅವರು ನಾಳೆ IG ಅವ್ರನ್ನ ಭೇಟಿ ಮಾಡ್ತಾರೆ.
ಆ ಐ ಜಿ ಅವ್ರು ಭೇಟಿ ಮಾಡಿ ಕೂಡ ನಮ್ಗೆ ಭಾನುವಾರದೊಳಗೆ ಅವನನ್ನು ಅರೆಸ್ಟ್ ಮಾಡಿ ನಾವು ತನಿಖೆಗೆ ಒಳಪಡಿಸಿ ಅವನ ಕಡೆಯಿಂದ ಎಲ್ಲ ನೀವು ಕ್ರೋಢೀಕರಿಸಲಿ. ಇಲ್ಲ ಅಂದರೆ 100ಕ್ಕೆ 100 ಬುಧವಾರ ದಿವಸ ಎಲ್ಲ ನಮ್ಮ ದಲಿತ ಸಂಘಟನೆ ಕೊಟ್ಟರುಗಳಿಂದ ನಾವು ಬೇತಮಂಗಲ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ನಾನು ಮಾಧ್ಯಮ. ಏನು 23ನೇ ತಾರೀಕು ನಮ್ಮ KGF ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಉಳ್ಕೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಸಿದ್ದಾರೆಡ್ಡಿದಿನ್ನೆ ಗ್ರಾಮದ ವಿಕ್ರಮ್ ಎಂಬ ವಿದ್ಯಾರ್ಥಿ ಕೊಲೆ ಆಗಿತ್ತು. ಈ ಕೊಲೆ ಇಡೀ ಬೇತಮಂಗಲ ಹೋಬಳಿಯನ್ನು ಬೆಚ್ಚಿ ಬೀಳಿಸುವಂಥ ವಿಷಯ ಆಗುತ್ತೆ. ಯಾಕಂತಂದರೆ ಈಗಾಗಲೇ ಎಲ್ಲ ಸಾರ್ವಜನಿಕರು ಗೊತ್ತಿರುವಂಥ ವಿಚಾರ, ಅವರ ಇಡೀ ಕುಟುಂಬನೇ ಆರೋಪ ಮಾಡ್ತಾ ಇರೋಂಥ ವಿಚಾರ ಏನಂತಂದರೆ ಇದು ಗ್ಯಾಂಗ್ ಮರ್ಡರ್ ಅಂತ. ಒಂದು ದೊಡ್ಡ ತಂಡನೇ ಸೇರಿಕೊಂಡು ಆ ವಿದ್ಯಾರ್ಥಿ ವಿಕ್ರಮ್ನನ್ನು ಕೊಲೆ ಮಾಡಿದೆ ಅಂತ ಈಗಾಗಲೇ ಅವರ ವಿಕ್ರಮ್ನ ತಂದೆ ಆದಂಥ ಬಸವರಾಜ್ ಅವರು ಪೊಲೀಸ್ ಇಲಾಖೆಯವರಿಗೆ ಏನು ಕಂಪ್ಲೇಂಟ್ ಕೊಡೋ ಮುಖಾಂತರ ಇಲಾಖೆಯವರೆಗೂ ಕೂಡ ವಿಚಾರ ತಿಳಿಸಿದ್ದಾರೆ. ಈ ಗ್ಯಾಂಗಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಯಾರು ಮೇಯ್ನು ಇದಕ್ಕೆ ಕಿಂಗ್ ಪಿನ್ನು, ಈ ಮರ್ಡರ್ಗೆ ಯಾರೆಲ್ಲ ಪ್ಲಾನ್ ಮಾಡಿದ್ದಾರೆ, ಅವನು ಎಷ್ಟು ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಎಳೆಯಾಗಿ ಪತ್ರದಲ್ಲಿ ಇಲಾಖೆಯವರಿಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ. ಇದು ನೋಡಿ, ಇದು ವಿಕ್ರಮ್ ಅವರ ತಂದೆ ಬಸವರಾಜ್ ಅವರು ಪೊಲೀಸ್ ಇಲಾಖೆಯವರಿಗೆ ಕೊಟ್ಟಂಥ ಒಂದು ಕಂಪ್ಲೇಂಟು. ಇದರಲ್ಲಿ ಸುಮಾರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯವರು ಮಾತ್ರ A1 A2 ಅಂತ ಒಂದು 2 ಆರೋಪಿಗಳನ್ನು ಮಾತ್ರ ಕಸ್ಟಡಿಗೆ ತಗೊಂಡಿದ್ದಾರೆ. ಉಳಿದಂತೆ ಇದಕ್ಕೆ ಪ್ಲಾನ್ ಮಾಡಿದವ್ರನ್ನ ಇದುವರೆಗೂ ಕೂಡ ಅವ್ರನ್ನ ಒಂದು ಎಂಕ್ವೈರಿ ಆಗಲಿ ಅಥವಾ ಪರಿಶೀಲನೆ ಆಗಲಿ ಏನು ಮಾಡಿಲ್ಲ ಅಂತ ಇಡೀ ಕುಟುಂಬದವರು ಇವತ್ತು ಆರೋಪ ಮಾಡ್ತಾ ಇದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾರಿ ತಪ್ಪುತ್ತಾ ಇದೆ ಅಂತ ನಾವೆಲ್ಲ ಕೂಡ ಭಾವಿಸ್ಬೇಕಾಗತ್ತೆ. ಯಾಕಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ತುಂಬ ಗಟ್ಟಿ ಇರುವಂಥ ಸಂದರ್ಭದಲ್ಲಿ ಅದೆಂಥ ವ್ಯಕ್ತಿಗಳು, ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಕಾನೂನು ಅವ್ರನ್ನ ಬಿಡೋದಿಲ್ಲ ಅಂತ ಈಗಾಗಲೇ ಏನು ಮೊನ್ನೆ ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡಿರೋಂಥ ದರ್ಶನ್ ಅವ್ರನ್ನ ಕೇಸ್ ನೋಡ್ಬೋದು. ಅಷ್ಟು ದೊಡ್ಡ ವ್ಯಕ್ತಿಗಳನ್ನ ಕೂಡ ಕಾನೂನು ಬಿಡೋದಿಲ್ಲ ಅಂತಂದಾಗ ಈ ಒಂದು ವಿಚಾರದಲ್ಲಿ ಯಾಕೆ ಈ ಮರ್ಡರ್ಗೆ ಪ್ಲಾನ್ ಮಾಡಿದವ್ರನ್ನ ಕೈ ಬಿಟ್ಟಿರೋದು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಇರುವಂಥ ಒಂದು ಅನುಮಾನ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ KGF ಜಿಲ್ಲೆಯ ಏನು ವರಿಷ್ಠಾಧಿಕಾರಿಗಳು SP ಸಾಹೇಬರು ಇರ್ಬೋದು, DYSP ಸಾಹೇಬರು ಇರೋದು, ಪೊಲೀಸ್ ಇಲಾಖೆಯವರು ಎಲ್ಲರ ಮೇಲೆ ಕೂಡ ನಮ್ಮ ಸಂಪೂರ್ಣವಾದಂಥ ಅಪಾರವಾದಂಥ ನಂಬಿಕೆ ಇದೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರು ಯಾರೂ ಕೂಡ ಇದರಲ್ಲಿ ಕೈ ತಪ್ಪಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಕುಟುಂಬಸ್ಥರ ಒಂದು ಆಕ್ರಂದನ ನೋಡ್ತಾ ಇದ್ದಾರೆ. ಮತ್ತು ಈ ಕೊಲೆ ಆಗೋಕ್ಕೆ ಮುಂಚೆ ನಡೆದಿರುವಂಥ ಘಟನೆಗಳನ್ನು ನಾವೆಲ್ಲ ಕೂಡ ಕೇಳಿಸ್ಕೊಳ್ಳೋದಾದರೆ ಎಲ್ಲೋ ಒಂದು ಕಡೆ ಮುಖ್ಯವಾದಂಥ ವ್ಯಕ್ತಿಗಳು, ಈ ಕೊಲೆಗೆ ಕಾರಣಕರ್ತ ಮುಖ್ಯವಾದಂಥ ವ್ಯಕ್ತಿಗಳು ಇವತ್ತು ಕೂಡ ರಾಜಾರೋಷವಾಗಿ ಜನರ ಮಧ್ಯೆ ಸುತ್ತಾಡಿಕೊಂಡು ಮತ್ತು ಇದರಲ್ಲಿ ಯಾರೆಲ್ಲ ಇನ್ನೂ ಆರೋಪಿಗಳಂತ ಏನು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಮರೆ ಮಾಚಿಕೊಂಡು ದಿಕ್ತೊಪ್ಪಿಸ್ತಾ ಇರುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸಂಘಟನೆಗಳ ಗಮನಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಹುಣಸನಹಳ್ಳಿ ವೆಂಕಟೇಶಣ್ಣ ಆಗಿರ್ಬೋದು, ಇತರೆ ನಮ್ಮ ದಲಿತ ಸಂಘಟನೆ ನಾಯಕರೆಲ್ಲ ಕೂಡ ಮೊನ್ನೆ KGF ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಮತ್ತು DYSP ಸಾಹೇಬರ ಜೊತೆ ಎಲ್ಲ ಕೂಡ ಮಾತಾಡಿದ್ದು. ಅವರು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳನ್ನ ಕೈ ಬಿಡೋದಿಲ್ಲ. ಅದು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಪ್ರತಿಯೊಬ್ಬರನ್ನೂ ಕೂಡ ನಾವು ಎಂಕ್ವೈರಿ ಮಾಡ್ತೀವಿ. ಯಾರೆಲ್ಲ ಈ ಕೃತ್ಯದಲ್ಲಿ ಏನು ಪಾಲಿದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ಕಸ್ಟಡಿಗೆ ತಗೊಳ್ತೀವಿ. ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಮಾತಿನ ಮೇಲೆಗೆ ಮತ್ತು ನಾಳೆ ನಮ್ಮ ಏನು ಬೇತಮಂಗಲ ಪೊಲೀಸ್ ಠಾಣೆಗೆ ಮೊನ್ನೆ IG ಸಾಹೇಬರು ಭೇಟಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಈ ವಿಚಾರವನ್ನು ಅವ್ರ ಗಮನಕ್ಕೆ ಕೂಡ ತರೋದಕ್ಕೆ ನಾವು ನಾಳೆ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಆರೋಪಿಗಳನ್ನು ಏನು ಇವರು ಬಸವರಾಜ ವಿಕ್ರಮ್ ಅವರ ತಂದೆ ಏನು ಆರೋಪ ಮಾಡಿದ್ದಾರೆ ಆ ಎಲ್ಲ ಆರೋಪಿಗಳನ್ನೂ ಕೂಡ ಇವರು ಕರೆದು ಎಂಕ್ವೈರಿ ಮಾಡಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿದ ಪಕ್ಷದಲ್ಲಿ ಈಗಾಗಲೇ ನಾವೊಂದು ಸಂಘಟನೆಗಳೆಲ್ಲ ಸೇರಿ ಮಾತುಕತೆಯನ್ನು ನಡೆಸಿದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಿ ನಮ್ಮ ಬೇತಮಂಗಲ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟಿಸಬೇಕಂತ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳು. ಆದ್ದರಿಂದ ಪೊಲೀಸ್ ಇಲಾಖೆ ಮೇಲೆ ನಮಗೆ ಅಪಾರವಾದಂಥ ನಂಬಿಕೆ ಇದೆ, ಕಾನೂನು ಮೇಲೆ ಅಪಾರವಾದಂಥ ನಂಬಿಕೆ ಇದೆ. ಈ ವಿದ್ಯಾರ್ಥಿ ಏನಿದ್ದಾನೆ ಇವನಿಗೆ ನಡೆದಿರೋಂಥ ಅನ್ಯಾಯ, ಇವ್ರ ಕುಟುಂಬಕ್ಕೆ ನಡೆದಿರೋಂಥ ಅನ್ಯಾಯ ಮತ್ತು ಯಾರಿಗೂ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ದಲಿತ ಸಂಘಟನೆಗಳೇ ಅಲ್ಲದೆ ಇನ್ನೆಲ್ಲ ಉಳಿದಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಸೇರಿಕೊಂಡು ನಾವು ಈ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ. ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಭೀಮ್. ಗಲಾಟೆ ಮಾಡ್ಕೊಂಡಿರೋದಕ್ಕೆ ಅಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಸುರೇಶ್ ಏರ್ಟೆಲ್ ಮತ್ತು ಅವರ ಸಂಗಡಿಗರು ಅವ್ರನ್ನ ಅಲ್ಲಿಂದ ಕರ್ಸ್ಕೊಂಡು ಹೋಗ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಬೇತಮಂಗಲದಲ್ಲಿ ಸುಮಾರು ಒಂದು 5-6 ಜಾಗಗಳಲ್ಲೆಲ್ಲ ನಿಲ್ಲಿಸಿ ಓದು ಸುಮ್ಮನೆ ಹಿಂಸೆ ಕೊಟ್ಟಿರ್ತಾರೆ. ಅದಾದಮೇಲೆ 8:30 ನಮ್ಮ ಅಣ್ಣನವರಿಗೆ ಫೋನ್ ಮಾಡಿ ತಿಳಿಸಿರ್ತಾರೆ, ಈ ಥರ ನಿಮ್ಮ ಮಗ ಇದ್ದಾನೆ ಇಲ್ಲಿ ಬನ್ನಿ ಅಂತ. ಇವರಿಗೆ ಅವರು ಹಿಂದೆ ಹೊಡೆದಿರೋದೆಲ್ಲ ಯಾವುದೇ ಆದಂಥ ಇನ್ಫಾರ್ಮೇಷನ್ ಹೇಳ್ದಿರಾನೆ
ನ್ಯಾಯ ಪಂಚಾಯತಿ ಮಾಡೋಣ, ಯಾವುದೋ ಒಂದು ಹುಡುಗಿ ಬಗ್ಗೆ ವಿಚಾರ ಅಂದ್ಬಿಟ್ಟು ಅಂತ ಕರ್ಸ್ಕೊಂಡ್ಬಿಟ್ಟು ಅಲ್ಲಿ ನ್ಯಾಯ ಪಂಚಾಯತಿ ಮಾಡ್ತಾರೆ. ಆದರೆ ಇವರಿಗೆ ಅದು ಹಿಂದೆ ಅವರು ಹೊಡೆದಿರೋಂಥ ಘಟನೆ ಯಾವುದು ತಿಳಿಸದೆ ಈ ಥರ ನ್ಯಾಯ ಪಂಚಾಯತಿ ನಾನು ನಿಮ್ಮ ಹುಡುಗನಿಗೆ ಈ ಥರ ಇದು ಮಾಡಿ ಬುದ್ಧಿ ಹೇಳಿ ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾರೆ. ನಮ್ಮ ದುರಾದೃಷ್ಟ, ನಮ್ಮ ಮಗನು ನನ್ನ ಚಿಕ್ಕಪ್ಪ ಅವ್ರಿಗೆ ಅವನು ಸಹ ನಮಗೆ ತಿಳಿಸಿರೋದ್ರಿಂದ ಈ ಥರ ಹೊಡೆದಿದ್ದಾರೆ ಅಂದ್ಬಿಟ್ಟು. ಇದೆಲ್ಲ ನಡೆದ ಮೇಲೆ ಮಾರನೇ ದಿವಸ ನಮ್ಮದು ಇನ್ನೊಬ್ಬ ಚಿಕ್ಕಪ್ಪ ಮಗ ಆದಂಥ ವಿನೋದ್ ಕುಮಾರ್ನನ್ನು ಕರೆಸ್ತಾರೆ. ಅವನು ಕರ್ಕೊಂಡು ಬರಬೇಕು, ವಿಕ್ರಮ್ನು ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಕರ್ಕೊಂಡು ಬಂದಿಲ್ಲ ಅಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದಲ್ಲಿ ಯಾರು ಬೇತ್ಮಂಗ್ಳಿಗೆ ಬರ್ತಾರೋ ಅವ್ರನ್ನೆಲ್ಲ ಸಾಯಿಸ್ಬಿಡ್ತೀವಿ, ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರ್ತಾರೆ. ಅದರಿಂದ ಭಯಭೀತಗೊಂಡು ನಮ್ಮ ಅಣ್ಣ ಅವರು ಹೋಗೋಕ್ಕೆ ಹಿಂದೇಟಾಗ್ತಾ ಇರ್ತಾರೆ. ಮತ್ತೆ ಪದೇ ಅವ್ರಿಗೆ ಫೋನ್ ಮಾಡಿ ಬಂದಿಲ್ಲ ಅಂದರೆ ನಿಮಗೆ ಪ್ರೋಕ್ಸೋ ಕೇಸ್ ಹಾಕ್ಸ್ತೀವಿ, ಅದಾಕ್ಸ್ತೀವಿ, ಇದಾಕ್ಸ್ತೀವಿ ಅಂತ ಬೆದರಿಸಿ ಮತ್ತೆ ಕರೆಸ್ಕೊಳ್ತಾರೆ. ಇವರು ಭಯಭೀತರಾಗಿ ಮತ್ತೆ ಅವನು ಊರಿನ ಅವರೊಂದು 2-3 ಜನ ಸೇರಿ, ಒಂದು 4 ಜನ ಸೇರಿ ಮತ್ತೆ ಆ ವಿನೋದ್ ಅನ್ನೋ ಹುಡುಗನ್ನು ಕರ್ಕೊಂಡು ಬರ್ತಾರೆ. ವಿಕ್ರಮ್ ಭಯಭೀತರಾಗಿರೋದ್ರಿಂದ ಅವನ್ನ ಕರ್ಕೊಂಡು ಬರೋದಿಲ್ಲ. ಆ ದಿವಸ ಕರ್ಕೊಂಡು ಬಂದ್ಬಿಟ್ಟು ಮತ್ತೆ ಇಲ್ಲಿ ಕೋಳಿ ಫಾರಂ ಶೆಡ್ ಅಂತ ಎಲ್ಲೋ ಇದೆಯಂತೆ ಬೇತ್ಮಂಗ್ಲ ಕೋಲಾರ ರೋಡಲ್ಲಿ, ಅಲ್ಲಿ ಕರ್ಕೊಂಡೋಗಿ ಅವನ್ನ ಬಿದಿರು ಕೋಲುಗಳಿಂದ ಸ್ವಂತ ಅಪ್ಪ ಮತ್ತು ಚಿಕ್ಕಪ್ಪನ ಎದುರುಗಡೆನೆ ಮನ ಬಿಚ್ಚಂಗೆ ಹೊಡೆದಿದ್ದಾರೆ. ಅವ್ರಿಗೆ ಇಷ್ಟ ಬಂದಂಗೆಲ್ಲ ಹೊಡೆದು ಅವ್ರಿಗೆ ಇದು ಮಾಡಿ ಅವ್ರಿಗೆ ಬೆದರಿಕೆ ಹಾಕಿ, ನೀವು ಈ ವಿಷಯವನ್ನು ಎಲ್ಲನ ಹೇಳಿದ್ರೆ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಆ ಥರ ಕೊಟ್ಟರೆ ನಿಮ್ಮ ಜೀವನವನ್ನು ತೆಗಿತೀವಿ ಅನ್ನೋಂಥ ಇದು ಮಾಡಿ ಹೇಳಿದ್ದಾರೆ. ನಂದು ಒಂದೇ ಒಂದು ಉದ್ದೇಶ ಏನಂದರೆ, ಇವತ್ತು ನನ್ನ ಮಗ ಸತ್ತೋಗಿದ್ದಾನೆ, ನನ್ನ ಮಗನ ನಾನು ಮತ್ತೆ ಬದುಸ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಕೋಟ್ಯಾಧೀಶ್ವರಿ ಇರ್ಬೋದು, ಬಲಿಯಾಡರು ಇರ್ಬೋದು, ಏನನ್ನ ಇರ್ಬೋದು. ನನ್ನ ಉದ್ದೇಶ ಒಂದೇ, ನನ್ನ ಮಗನಿಗಾಗಿದ್ದ ಅನ್ಯಾಯ ಇನ್ಯಾವ ಹುಡುಗನಿಗೂ ಆಗಬಾರ್ದು. ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬರ್ತಾರೆ ಇಲ್ಲೇ ಓದೋಕ್ಕೆ. ನಾನು ಇದೇ ಬೇತ್ಮಂಗಲದಲ್ಲಿ ಓದ್ದವನು, ನಾನು ಇವಾಗ ಬೆಂಗಳೂರಲ್ಲಿ ನಿಲ್ಲಿಸಿದ್ದೀನಿ. ಆದರೆ ಸುತ್ತಮುತ್ತ ಬರೋ ಎಲ್ಲ ಮಕ್ಕಳು ಧೈರ್ಯವಾಗಿ ಇಲ್ಲಿ ಬರಬೇಕು, ಕಾಲೇಜ್ಗೆ ಓದಬೇಕು. ಯಾವುದೇ ಪುಡಿ ರೌಡಿಗಳಾಗಲಿ, ಯಾವುದೇ ಪುಡಿ ಎಡೆಮುರಿ ಕಟ್ಟಬೇಕು ಈ ಪೊಲೀಸರು ಅಂತ ಮನವಿ ಮಾಡ್ತೀನಿ. ಈ ಸುರೇಶ್ ಮತ್ತು ಇನ್ನೂ ಆ ಗ್ಯಾಂಗ್ ಅವರು ಒಂದು 20-25 ಜನ ಹುಡುಗರಿದ್ದಾರಂತೆ. ಅವರು ಯಾರು ಇಲ್ಲಿ ಹೊಡೆದಾಡ್ಕೊಂಡಿರೋದು ಇವರ ಪ್ರೆಸೆನ್ಸ್ ಇರುತ್ತೆ. ಅಲ್ಲಿ ಹೋಗೋದು, ಅವ್ರನ್ನ ಹೊಡೆಯೋದು, ಬಡಿಯೋದು ಇದೇ ಕೆಲಸ. ಇದೇ ಥರ ಗುಡ್ಡಳ್ಳಿಯಲ್ಲಿ ಒಂದು 15 ದಿವಸನ 1 ತಿಂಗಳ ಹಿಂದ್ಗಡೆನೂ ಇದೇ ಥರ ಘಟನೆಗಳು ಆಗಿದೆ. ಇದಕ್ಕೆಲ್ಲ ಲೀಡರು ಅವರು ಸುರೇಶ್ ಏಟಲ್ ಅನ್ನೋರು. ಅವರು ತುಂಬ ಹಣವಂತರು, ಬಲಶಾಲಿಗಳು ಇರೋದರಿಂದ ಇಲ್ಲಿ ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿಗೆ ತುಂಬ ವಿಳಂಬ ಮಾಡ್ತಾ ಇದ್ದಾರೆ. ಇದು 2 ಅವರ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವಾಗಿರೋ ಟೆಕ್ನಾಲಜಿಯಲ್ಲಿ 2 ಅವರ್ ಅವರು ನೆನೆಸ್ಕೊಂಡ್ರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥವ್ರನ್ನೆಲ್ಲನೂ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸಿ ವಿಚಾರ ಮಾಡುವಂಥ ಆದಂಥ ವಿಷಯ. ಆದರೆ ಇದು ಆಲ್ರೆಡಿ ಶುಕ್ರವಾರ 1 ವಾರ ಗಟ್ಟಲೆ ಆಗಿದೆ. ಆದ್ರೂ ಇನ್ನೂ ಮೀನಾಮೇಷ ಹೊಡೆದಿದೆ. A1 A2 ಅವತ್ತಿನ ದಿವಸ ಯಾರು ಇವರು ಹೇಳಿದ್ದಾರೋ ಅವರ ಮನನೊಂದಿನ ಟೈಮಲ್ಲಿ ಅವ್ರನ್ನ ಮಾತ್ರ ಕರೆಸಿ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಮಿಕ್ಕಿದವ್ರನ್ನೆಲ್ಲ ಏನೂ ಮಾಡ್ತಾ ಇಲ್ಲ. ಇದರಿಂದ ಒಂದು 20-25 ಜನ ಹುಡುಗರು ಇದ್ದಾರೆ, ಎಲ್ಲ ವಯಸ್ಕರು ಎಲ್ಲ ಇದ್ದಾರೆ. ಅವ್ರನ್ನೆಲ್ಲ ಕರೆಸಬೇಕು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಎಲ್ಲ FIR ಆಗಬೇಕು, ನಮಗೆ ನ್ಯಾಯ ದೊರಕಿಸ್ಬೇಕು. ಇದೇ ನಮ್ಮ ಉದ್ದೇಶ, ಅಷ್ಟೇ, ಇನ್ನೇನಿಲ್ಲ.